ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನರಲ್ ಫ್ಯಾಕ್ಟ್ಸ್. ಬುದ್ಧಿ ಇದ್ದವನೇ ಮಹಾಶೂರ. ನೀವು ಎಷ್ಟು ಕ್ವೆಶನ್ಗಳಿಗೆ ಆನ್ಸರ್ ಮಾಡಿದ್ರ ಅನ್ನೋದನ್ನ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ಸಚಿವಾಲಯವು ಇತ್ತೀಚೆಗೆ ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಮತ್ತು ತರಬೇತಿ ಯೋಜನೆ NATS 2.0 ಪೋರ್ಟಲ್ ಅನ್ನು ಪ್ರಾರಂಭಿಸಿತು? ಎ. ನಗರಾಭಿವೃದ್ಧಿ ಸಚಿವಾಲಯ, ಬಿ. ಗೃಹ ವ್ಯವಹಾರಗಳ ಸಚಿವಾಲಯ, ಸಿ. ಶಿಕ್ಷಣ ಸಚಿವಾಲಯ, ಡಿ. ರಕ್ಷಣಾ ಸಚಿವಾಲಯ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಸಿ. ಶಿಕ್ಷಣ ಸಚಿವಾಲಯ. ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಅಶ್ವಿನಿ ಪೊನ್ನಪ್ಪ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಎ. ಫುಟ್ಬಾಲ್, ಬಿ. ಹಾಕಿ, ಸಿ. ಟೇಬಲ್ ಟೆನ್ನಿಸ್, ಡಿ. ಬ್ಯಾಡ್ಮಿಂಟನ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಡಿ. ಬ್ಯಾಡ್ಮಿಂಟನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಾಂಗೋಂಗ್ ಸರೋವರವು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಎ. ಅಸ್ಸಾಂ, ಬಿ. ಕೇರಳ, ಸಿ. ಲಡಾಖ್, ಡಿ. ಸಿಕ್ಕಿಂ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಸಿ. ಲಡಾಖ್. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಅಡ್ವಾನ್ಸ್ಡ್ ಲ್ಯಾಂಡ್ ನ್ಯಾವಿಗೇಷನ್ ಸಿಸ್ಟಮ್ MK2 ಯಾವ ರೀತಿಯ ನ್ಯಾವಿಗೇಷನ್ ಸಿಸ್ಟಮ್? ಎ. ರಿಂಗ್ ಲೇಸರ್ ಗೈರೋ ಆಧಾರಿತ ನ್ಯಾವಿಗೇಷನ್ ಸಿಸ್ಟಮ್, ಬಿ. ಪ್ರತಿಕ್ರಿಯಾತ್ಮಕ ನ್ಯಾವಿಗೇಷನ್ ಸಿಸ್ಟಮ್, ಸಿ. ಸಾಗರ ಸಂಚರಣಾ ವ್ಯವಸ್ಥೆಗಳು, ಡಿ. ಉಪಗ್ರಹ ಸಂಚರಣಾ ವ್ಯವಸ್ಥೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಎ. ರಿಂಗ್ ಲೇಸರ್ ಗೈರೋ ಆಧಾರಿತ ನ್ಯಾವಿಗೇಷನ್ ಸಿಸ್ಟಮ್. ಇತ್ತೀಚೆಗೆ ಭಾರತೀಯ ಕೋಸ್ಟ್ ಗಾರ್ಡ್ ಸುವಿಧಾ ಸಾಫ್ಟ್ವೇರ್ ಆವೃತ್ತಿ 1.0 ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಿತು? ಎ. ಜೈಸಲ್ಮೇರ್, ಬಿ. ವಿಶಾಖಪಟ್ಟಣಂ, ಸಿ. ಕೊಚ್ಚಿ, ಡಿ. ಮುಂಬೈ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಬಿ. ವಿಶಾಖಪಟ್ಟಣಂ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಂಡೀಪುರ ಅಕ್ಯೂಟ್ ವೈರಲ್ ಎನ್ಸೆಫಾಲಿಟಿಸ್ ಪ್ರಾಥಮಿಕವಾಗಿ ಯಾವ ಜಾತಿಯಿಂದ ಹರಡುತ್ತದೆ? ಎ. ಹಲ್ಲಿ, ಬಿ. ಕಪ್ಪೆ, ಸಿ. ಸ್ಯಾಂಡ್ ಫ್ಲೈಸ್, ಡಿ. ಮೀನು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಸಿ. ಸ್ಯಾಂಡ್ ಫ್ಲೈಸ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲೆಜಿಯೋನೈಡ್ಸ್ ಕಾಯಿಲೆಯು ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ? ಎ. ವೈರಸ್, ಬಿ. ಬ್ಯಾಕ್ಟೀರಿಯಾ, ಸಿ. ಶಿಲೀಂಧ್ರ, ಡಿ. ಪ್ರೋಟೋಜೋವಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಬಿ. ಬ್ಯಾಕ್ಟೀರಿಯಾ. ಇತ್ತೀಚೆಗೆ ಆಕ್ಸಿಯಂ 4 ಮಿಷನ್ಗೆ ಯಾವ ಇಬ್ಬರು ಭಾರತೀಯರನ್ನು ಆಯ್ಕೆ ಮಾಡಲಾಗಿದೆ? ಎ. ಶುಭಾಂಶು ಶುಕ್ಲಾ ಮತ್ತು ಪ್ರಶಾಂತ್, ಬಿ. ಬಾಲಕೃಷ್ಣನ್ ನಾಯರ್ ಹಾಗೂ ಮೇಹರ್ ಸಿಂಗ್, ಸಿ. ದೀಪಕ್ ಚಂದ್ರ ಪ್ರದೀಪ್ ಕುಮಾರ್ ಯಾದವ್, ಡಿ. ಸೂರ್ಯಕಾಂತ್ ಮತ್ತು ವಿಕ್ರಮ್ ಸಿಂಗ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಎ. ಶುಭಾಂಶು ಶುಕ್ಲಾ ಮತ್ತು ಪ್ರಶಾಂತ್. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಜೆನೆಟಿಕ್ ಸ್ಕ್ರೀನಿಂಗ್ ಎಂದರೇನು? ನಿರ್ದಿಷ್ಟ ಅಸ್ವಸ್ಥತೆಯನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯದಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸುವ ಸಾಧನ, ಬಿ. ಒಬ್ಬ ವ್ಯಕ್ತಿಯ ಆನುವಂಶಿಕ ವಸ್ತುವನ್ನು ಬದಲಾಯಿಸುವ ವಿಧಾನ, ಸಿ. ಒಬ್ಬರ ಕೂದಲು ಅಥವಾ ಕಣ್ಣಿನ ಬಣ್ಣವನ್ನು ನಿರ್ಧರಿಸುವ ಪ್ರಕ್ರಿಯೆ, ಡಿ. ಆನುವಂಶಿಕ ಅಸ್ವಸ್ಥತೆಗಳನ್ನು ಗುಣಪಡಿಸಲು ಒಂದು ತಂತ್ರ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಎ. ನಿರ್ದಿಷ್ಟ ಅಸ್ವಸ್ಥತೆಯನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯದಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸುವ ಸಾಧನ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಮಾಜ್ 53949 ಟೈಫೋನ್ ಕೆ ವಾಹನದ ಪ್ರಾಥಮಿಕ ಉದ್ದೇಶವೇನು? ಅಪಾಯದ ಪ್ರದೇಶಗಳಲ್ಲಿ ಸೈನಿಕರು ಮತ್ತು ಮಿಲಿಟರಿ ಸರಕು ಸಾಗಣೆಗಳ ಸುರಕ್ಷಿತ ಸಾಗಣೆ, ಬಿ. ನಾಗರಿಕರ ಸಾಗಣೆ, ಸಿ. ಕೃಷಿ ಉದ್ದೇಶಗಳು, ಡಿ. ಬಾಹ್ಯಾಕಾಶ ಸಂಶೋಧನೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ಸರಿಯಾದ ಉತ್ತರ ಎ. ಅಪಾಯದ ಪ್ರದೇಶಗಳಲ್ಲಿ ಸೈನಿಕರು ಮತ್ತು ಮಿಲಿಟರಿ ಸರಕುಗಳ ಸುರಕ್ಷಿತ ಸಾಗಣೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ಓದುತ್ತಾ ಇರುತ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.